ಶ್ರೀಗುರುಭ್ಯೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾಭಕಾಕತಿಂ ಶಿಖಾಬಂಧತ್ತಜೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಶ್ರೀಗುರುಭ್ಯೋ ನಮಃ. ವೇದಿಕೆಯಲ್ಲಿರುವಂತಹ ಪರಮಪೂಜ್ಯ ಎಡನೀರು ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಇದ್ದಾರೆ. ನಮ್ಮ ಮಾನ್ಯ ಕನ್ಯಾನ ಸದಾಶಿವ ಶೆಟ್ಟರು, ಹಾಗೆ ಬರೋಡ ಶಶಿಧರ ಶೆಟ್ಟರು, ಹಾಗೆ ಎಲ್ಲ ಮಹಾದಾನಿಗಳು, ಮಹಾ ಸಾಧಕರು ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದಿಸುತ್ತಾ, ಗಣ್ಯರಿಗೂ ಸಭಿಕರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳು. ಈಗ ತಾನೇ ನವನೀತ ಶೆಟ್ಟರು ಹೇಳಿದರು, ಅಮೆರಿಕಾದ ನ್ಯೂಜೆರ್ಸಿಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನೇ ನಡೆಸುವಂತಹ ಒಂದು ಯೋಗ ಬಂದು ಒದಗಿತ್ತು 6-7 ವರ್ಷಗಳ ಹಿಂದೆ. ಆಗ ಸ್ಮರಣಾರ್ಥವಾಗಿ ನೆಟ್ಟಂತಹ ಅಲ್ಲಿನ ನೆಲಕ್ಕೆ ಒಗ್ಗುವಂತಹ ಆ್ಯಪಲ್ ಗಿಡ ಈಗ ದೊಡ್ಡದಾಗಿ ಬೆಳೆದು 100 ಹಣ್ಣುಗಳನ್ನು ಕೊಟ್ಟು ನಮಗೆ ತುಂಬ ಒಂದು ಸಂಭ್ರಮದ ಸ್ಮರಣೆಯನ್ನು ಮಾಡಿಸ್ತಾ ಇದೆ. ಮೊನ್ನೆ ತಾನೇ ಅದರ ಒಂದು ಫೋಟೋ ತೆಗೆದು ಕಳಿಸಿದ್ದೆ ಒಂದು 4 ದಿವಸದ ಹಿಂದೆ. ಹಾಗೆಯೇ ಯಕ್ಷಗಾನದ ಈ ಮಹಿಮೆಯೇ ಹಾಗೆ. ಬನ್ನಂಜೆ ಗೋವಿಂದಾಚಾರ್ಯರು ಅದರ ಬಗ್ಗೆ ತುಂಬ ವಿಶ್ಲೇಷಣೆಯನ್ನು ಮಾಡಿದರು. ಭಾಗವತರ ಆಟ ಅಂತ ಹಿಂದೆ ಕರೆಸಿಕೊಳ್ತಾ ಇತ್ತಂತೆ. ವಿಶ್ವದಾದ್ಯಂತ ಆ ಒಂದು ಕಲೆಯ ಮೂಲಕ ಭಗವದ್ಭಕ್ತಿಯನ್ನು ತೋರಿಸಿದ್ದು ಮಾತ್ರ ಅಲ್ಲ, ದಾನ ಧರ್ಮ ಆ ಮನೋಭಾವದ ಮೂಲಕ ಎಂತಹ ಮಹನೀಯರನ್ನು ಕೂಡ ಒಟ್ಟು ಸೇರಿಸಿ 100 ಜನರಿಗೆ ಜೀವನಕ್ಕೆ ಅನೇಕ ರೀತಿಯಲ್ಲಿ ಅನುಕೂಲವಾಗುವಂತಹ ಕಾರ್ಯಗಳನ್ನು ಮಾಡುವಂಥದ್ದೇ ಆ ದೈವಿ ಶಕ್ತಿ ಯಕ್ಷಗಾನ ಕಲೆಗೆ ಇದೆ. ನಾವು ನೋಡುವ ಹಾಗೆ ಕಟೀಲು, ಧರ್ಮಸ್ಥಳ ಇತ್ಯಾದಿ ಅನೇಕ ಕ್ಷೇತ್ರಗಳಿಂದ ಹೊರಡುವಂತಹ ಆ ಉತ್ಸವ ಮೂರ್ತಿಯ ಉಪಾಸನೆಯೇ ಯಕ್ಷನೃತ್ಯದ ಆರಾಧನೆಯಲ್ಲಿ ನಡೆಯುವಂಥದ್ದು. ದಾನ ಬುದ್ಧಿಯೂ ಕೂಡ ಎಲ್ಲರಿಗೂ ಬರುವಂಥದ್ದಲ್ಲ. ಭಗವಂತ ಎಲ್ಲರಿಗೂ ಒಂದೇ ರೀತಿಯಾದಂತಹ ಜನ್ಮವನ್ನೇ ಕೊಟ್ಟದ್ದು. ಹುಟ್ಟುವಾಗ ನಾವು ಏನನ್ನು ತಗೊಂಡು ಬರಲಿಲ್ಲ, ಹೋಗುವಾಗ ತಗೊಂಡು ಹೋಗಲಿಕ್ಕೂ ಏನೂ ಇಲ್ಲ. ಮಧ್ಯದಲ್ಲಿ ನಾವು ಏನು ದಾನ ಧರ್ಮಾದಿಗಳನ್ನು ಮಾಡ್ತೇವೋ ಅದನ್ನು ಪುಣ್ಯದ ರೂಪದಲ್ಲಿ ಗಂಟು ಕಟ್ಟಿಕೊಂಡು ನಾವು ಹೋಗಲಿಕ್ಕೆ ಇರುವವರು. ಹಾಗಾಗಿ ಇಂತಹ ಒಂದು ನಮ್ಮ ಸತೀಶ್ ಶೆಟ್ಟರ ಅದ್ಭುತವಾದಂತಹ ಕಲ್ಪನೆಗೆ ಸಹಕಾರ ಸಹಯೋಗವನ್ನು ಕೊಟ್ಟಂತಹ ಎಲ್ಲ ಮಹಾದಾನಿಗಳಿಗೂ ಅಭಿನಂದಿಸುತ್ತಾ, ಅದರ ಜೊತೆಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಸುದೇಶಣ್ಣ, ಪುರುಷೋತ್ತಮ ಭಂಡಾರಿಗಳು, ನವನೀತಣ್ಣ ಎಲ್ಲರಿಗೂ ಕೂಡ ಅಭಿನಂದಿಸುತ್ತಾ, ಅವರ ಪರಿವಾರಕ್ಕೂ ಮನೆಯವರಿಗೂ ಅವರ ನಿಸ್ವಾರ್ಥ ಸೇವೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು, ಸಾಮರ್ಥ್ಯವನ್ನು, ಆಯುರಾರೋಗ್ಯಾದಿ ಎಲ್ಲ ಭಾಗ್ಯಗಳನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಂ.